ಹುಲಿಕಲ್ ಘಾಟ್ ದುರಂತ ಪ್ರಯಾಣಿಕರಿಗೆ ನಿತ್ಯ ನರಕ. ಜಿಲ್ಲಾಡಳಿತದಿಂದ ಬಸ್ ವ್ಯವಸ್ಥೆ, ಮೆಟ್ಟಿಲು ಹತ್ತುವುದು ಇಳಿಯುವುದೇ ಕಷ್ಟ. ಅಪಾಯದಲ್ಲಿ ಬಸ್ ಪ್ರಯಾಣಿಕರು, ಮುನ್ನೆಚ್ಚರಿಕೆ ಕ್ರಮಕ್ಕೆ ಆಗ್ರಹ. ಘಾಟ್ನಲ್ಲಿ ಅವ್ಯವಸ್ಥೆ. ಹುಲಿಕಲ್ ಘಾಟ್ ಕುಸಿತದಿಂದ ಮೂವರು ಸಾವನ್ನಪ್ಪಿರುವ ಪ್ರಕರಣ ಇನ್ನೂ ಮಾಸಿಲ್ಲ. ಹುಲಿಕಲ್ ಘಾಟ್ ಕುಸಿತದಿಂದ ಈಗ ಒಂದಿಷ್ಟು ತೊಂದರೆಗಳು ಯಥಾಪ್ರಕಾರ ಮುಂದುವರಿತಾ ಇದೆ. ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಜಿಲ್ಲಾಡಳಿತದಿಂದ ಪ್ರಯಾಣಕ್ಕೆ ಬಸ್ಗಳ ಅದಲು ಬದಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಸ್ ಹತ್ತೋಕೆ ಅವಕಾಶ. ಬಸ್ ಹಿಡಿದು ಹತ್ತುವ ವೇಳೆ ಮೆಟ್ಟಿಲುಗಳ ಮೂಲಕವಾಗಿ ಬರಬೇಕಾಗಿದೆ. ಇದು ಬಹಳಷ್ಟು ಹೈರಾಣಾಗಿಸ್ತಾ ಇದೆ ಜನರನ್ನ. ಬಸ್ ಹಿಡಿದು ಹತ್ತುವ ವೇಳೆ ಮೆಟ್ಟಿಲುಗಳ ಮೂಲಕವಾಗಿ ಬರಬೇಕಾಗಿದೆ. ಆದರೆ ಇದು ಯಾವುದೇ ರಕ್ಷಣೆ ಇಲ್ಲದೆ ಓಡಾಟ ಮಾಡುವುದು ಜನರಿಗೆ ಪರದಾಟವನ್ನ ಸೃಷ್ಟಿ ಮಾಡಿದೆ. ಕಿರಿದಾದ ಜಾಗದಲ್ಲಿ ಬಸ್ ಹಿಡಿದು ಹತ್ತುವಾಗ ಹಲವರಿಗೆ ಗಾಯಗಳು ಕೂಡ ಆಗಿ ಹೋಗಿದೆ. ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲದೆ ಪ್ರಯಾಣಿಕರ ಪರದಾಟ ನಡೆಸುವಂತಹ ಸ್ಥಿತಿ ಮುಂದುವರಿತಾ ಇದೆ. ಬಿಸಿಲಲ್ಲಿ ಮೆಟ್ಟಿಲು ಹತ್ತೋಕೆ ಮೇಲ್ಛಾವಣಿ ಅಳವಡಿಸುವುದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಹುಲಿಕಲ್ ಘಾಟಿಯಲ್ಲಿ ಚಂಡಿಕಾಂಬಾ ದೇವಾಲಯದ ಮುಂಭಾಗ ಬಸ್ ಇಳಿದು ಕೆಳಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ನೋಡಿ, ಆ ದೃಶ್ಯವನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಈ ರೀತಿಯಾಗಿ ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುತ್ತಮುತ್ತಲಿನ ಜನರ ಪ್ರಯಾಣಕ್ಕೆ ತೊಂದರೆ ಉಂಟಾಗಿದೆ. ಮೊನ್ನೆ ತಾನೇ ಅಪಾರ ಪ್ರಮಾಣದ ಗುಡ್ಡ ಕುಸಿತ ಆಗಿ 3 ಜನ ಸಾವನ್ನಪ್ಪಿದ್ದು, ಈಗ ಒಂದಿಷ್ಟು ಸಂಕಷ್ಟಗಳು ಮುಂದುವರಿತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಹುಲಿಕಲ್ ಘಾಟ್ ದುರಂತ ಇನ್ನೂ ಕೂಡ ಮಾಸಿಲ್ಲ. ಮೂವರ ದುರ್ಮರಣ ವಿಚಾರ ಮತ್ತೊಂದು ಕಡೆ ಒಂದಿಷ್ಟು ಸಂಕಷ್ಟಗಳಿಗೂ ಕೂಡ ಇದು ದಾರಿ ಮಾಡಿ ಕೊಡ್ತಾ ಇದೆ. ಬಟ್ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಅರುಣ್, ಏನು ಶಿವಮೊಗ್ಗದ ಹುಲಿಕಲ್ ಘಾಟಿ ದುರಂತ ಮಾಸುವ ಮುನ್ನವೇ ಅದರಿಂದ ಆದಂತಹ ಅನಾನುಕೂಲಗಳ ಬಗ್ಗೆ ನ್ಯೂಸ್ 18 ಸರಣಿಯ ಏನು ವರದಿಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬಸ್ಗಳ ಸಮಸ್ಯೆ ಏನಿತ್ತು ಅದನ್ನು ಕೂಡ ವರದಿ ಮಾಡಿತ್ತು. ಅದಕ್ಕಾಗಿನೇ ಜಿಲ್ಲಾಡಳಿತ ಒಂದು ಅದಲು ಬದಲು ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಆದೇಶವನ್ನ ಹೊರಡಿಸಿ, ಅಂದ್ರೆ ಹುಲಿಕಲ್ ಘಾಟಿ ಏನು ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಇದೆ, ಆ ಪರಮೇಶ್ವರಿ ದೇವಸ್ಥಾನದವರೆಗೂ ಕೂಡ ಒಂದು ಶಿವಮೊಗ್ಗದಿಂದ ಹೋದಂತ ಬಸ್ಗಳು ಅಲ್ಲಿ ಸ್ಟಾಪ್ ಮಾಡಿದ್ರೆ, ಕೆಳಗಡೆಯಿಂದ ಉಡುಪಿ ಕಡೆಯಿಂದ ಬಂದಂತ ಬಸ್ಗಳನ್ನ ಹೇರ್ ಪಿನ್ ತಿರುವೇನಿದೆ ಆ ಹೇರ್ ಪಿನ್ ತಿರುವಿನ ಕೆಳಭಾಗದಲ್ಲಿ ಒಂದಿಷ್ಟು ವ್ಯವಸ್ಥೆನ ಮಾಡಲಾಯಿತು. ಆದ್ರೆ ಇದರ ಮಧ್ಯೆ ಒಂದಿಷ್ಟು 85ಕ್ಕೂ ಹೆಚ್ಚು ಮೆಟ್ಟಲುಗಳನ್ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಂದ್ರೆ ಈ ಹಿಂದೆ ಕೂಡ ದೇವಸ್ಥಾನದ ಹಳೆಯ ಕಾಲದ ಮೆಟ್ಟಿಲುಗಳೇನಿದೆ ಆ ಮೆಟ್ಟಿಲಿನಿಂದ ಇಳಿದು ಕೆಳಗೆ ಹೋಗ್ಬೇಕಾಗಿದೆ ಮತ್ತು ಅಲ್ಲಿಂದ ಕೆಳಗಿನಿಂದ ಬರ್ತಾ ಇರುವಂತ ಏನು ಪ್ರಯಾಣಿಕರಿರ್ತಾರೆ ಅವರು ಕೂಡ ಅದೇ ಮೆಟ್ಟಿಲನ್ನ ಹತ್ತಿ ಬರ್ಬೇಕು. ಆದ್ರೆ ಆ ಮೆಟ್ಟಿಲಿನ ವ್ಯವಸ್ಥೆಗಳನ್ನ ನೋಡ್ತಾ ಹೋದ್ರೆ ಅದು ಮೊದಲನೇದಾಗಿ ಕಿರಿದಾದ ವ್ಯವಸ್ಥೆ ಆಗಿದೆ. ಅದರಲ್ಲೂ ಕೂಡ ಒಬ್ರು ಮಾತ್ರ ಹೋಗುವಂತ ವ್ಯವಸ್ಥೆ ಇದೆ. ಆ ಇನ್ನೊಬ್ರು ಎದುರುಗೆ ಬರುವಂತ ಏನು ಪ್ರಯಾಣಿಕರಿರ್ತಾರೆ ಅವರು ಅಲ್ಲಿ ನಿಂತ್ಕೊಂಡೇ ಹೋಗ್ಬೇಕಾಗಿದೆ. ಅದರಲ್ಲೂ ಕೂಡ ನೇರವಾದ ಮೆಟ್ಟಿಲುಗಳಿರೋದ್ರಿಂದ ಹತ್ತೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗೆ ಬಿಸಿಲಿನ ಏನು ತಾಪ ಕೂಡ ಹೆಚ್ಚಾಗಿದ್ರಿಂದ ಅಲ್ಲಿ ಬರುವಂತ ಪ್ರಯಾಣಿಕರಿದ್ರೆ ಅವ್ರ ಬಿಸಿಲಿನ ಮೆಟ್ಟಿಲನ್ನ ಹತ್ತೋಕಾಗ್ರೆ ಕಷ್ಟಪಡುವಂತ ದೃಶ್ಯಗಳು ನೀವು ನ್ಯೂಸ್ 18 ವರದಿಯಲ್ಲೇ ನೋಡ್ತಾ ಇರ್ಬೋದು. ಜೊತೆಗೆ ಅಲ್ಲಿದ್ದಂತಹ ಏನು ಪ್ರಯಾಣಿಕರು ಕೂಡ ಬಿದ್ದು ಗಾಯಗಳನ್ನ ಮಾಡ್ಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲಾ ರೀತಿಯಿಂದಲೂ ಜಿಲ್ಲಾಡಳಿತ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯ ವ್ಯವಸ್ಥೆನ ಮಾಡ್ಕೊಳ್ಳದೆ ಅಲ್ಲಿ ಏನು ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಜೊತೆಗೆ ಆ ಕಿರಿದಾದ ಜಾಗದಲ್ಲೂ ಕೂಡ ಮೆಟ್ಟಿಲುಗಳಿದೆ, ಅದಕ್ಕೆ ಯಾವುದೇ ರೀತಿಯ ಗ್ರಿಲ್ಗಳಾಗಿರ್ಬೋದು, ಅದಕ್ಕೆ ಸಪೋರ್ಟಿಂಗ್ ಆಗಿದ್ದಂತ ಯಾವುದೇ ವಸ್ತುಗಳು ಕೂಡ ಅಲ್ಲಿಲ್ಲ. ಆದ್ರೆ ಮೆಟ್ಟಿಲು ಹತ್ತುವಾಗ ಕಾಲ್ ಜಾರುವಂತ ಸನ್ನಿವೇಶಗಳು ಕೂಡ ಬರ್ಬೋದು. ಅದ್ರ ಜೊತೆಗೆ ಆ ಏನು ಹಳೆಯ ಮೆಟ್ಟಿಲುಗಳಾಗಿರೋದ್ರಿಂದ ಅದು ಕೂಡ ಕಿತ್ತು ಹೋಗುವಂತ ಸಿಚುವೇಶನ್ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಏನು ಪ್ರಯಾಣಿಕರಿಗೆ ಪರದಾಟವನ್ನ ತಂದು ಕೊಡ್ತಾ ಇದೆ. ಜೊತೆಗೆ ಗಾಯಗಳ ವಿನಯ್, ಹೋಲ್ಡ್ ಆನ್, ಮಾತನಾಡಿಸ್ತೇನೆ. ಈ ಬಗ್ಗೆ ಮಾತನಾಡೋದಕ್ಕೆ ತೀರ್ಥಹಳ್ಳಿ ಶಾಸಕರು ಆರ್ಗ ಜ್ಞಾನೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊನ್ನೆ ತಾನೇ ಹುಲಿಕಲ್ ಘಾಟ್ ದುರಂತ ತಾವು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರಿ, ಆ ಬಗ್ಗೆ ಮಾತನಾಡಿದ್ರಿ, ನೋಡಿದ್ವಿ. ಬಟ್ ಜನರಿಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಓಡಾಡಕ್ ಆಗ್ತಾ ಇಲ್ಲ, ಪಾಪ ಭಯಭೀತರಾಗಿರ್ತಾರೆ. ಇಂಥ ಟೈಮ್ನಲ್ಲಿ ಎಲ್ಲರೂ ಅವರ ಪರವಾಗಿ ನಿಂತ್ಕೊಳ್ಬೇಕು. ಖಂಡಿತ ಖಂಡಿತ ಸರ್. ಎಲ್ಲ ಅಲ್ಲಿವರೆಗೆ ಕಾಂಕ್ರೀಟ್ ರೋಡ್ ಆಗದೆ ಹೋಗಿದ್ರೆ ಪ್ರತಿ ವರ್ಷ 1-1.5 ತಿಂಗಳು ಮಳೆಗಾಲದಲ್ಲಿ ಅಲ್ಲಿ ಟ್ರಾಫಿಕ್ ಸ್ಟಾಪ್ ಆಗ್ತಿತ್ತು. ಹೌದು, ಅದನ್ನ ಪರ್ಮನೆಂಟ್ ರಸ್ತೆ ಮಾಡಬೇಕು. ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಕನೆಕ್ಟ್ ಮಾಡುವಂತ ಸುಮಾರು ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ಹಿಡಿದು ಪ್ರತಿಯೊಂದು ಅದೇ ರಸ್ತೆನಲ್ಲಿ ನಮಗೆ ಬರಬೇಕು. ಅದನ್ನ ಒಂದು ಪರ್ಮನೆಂಟ್ ಶಾಶ್ವತವಾದಂತ ರಸ್ತೆ, ಗಟ್ಟಿಮುಟ್ಟಾದಂತ ರಸ್ತೆ ಮಾಡ್ಲಿಕ್ಕೆ ವಿಶೇಷವಾಗಿ ಹಣ ಮಂಜೂರು ಮಾಡಿಸಿ ನಾನು ಮಾಡಿಸ್ದೆ. ಓಕೆ ಸರ್.
ಕಳೆದ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅದು ಮಂಜೂರಾದ ಕಾಮಗಾರಿ ಓಕೆ. ಈಗ ಆಗ್ತಾ ಇದೆ ಮತ್ತು ಅದನ್ನ ಸಡನ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ಲೋ ವರ್ಕ್ ಆಗ್ತದೆ ಸಹಜವಾಗಿ. ಹ್ಮ್. ಯಾಕಂದ್ರೆ ಅದು ಹುಯ್ದು ಮಣ್ಣದು ಓಕೆ. ಜರಿಸ್ತಾ ಇದೆ. ಹ್ಮ್. ಆದ್ರೂ ಕೂಡ ರಿಸ್ಕ್ ತಗೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಹ್ಮ್. ಈ ಕಡೆಯಿಂದ ಆ ಕಡೆಯಿಂದ ಬಹಳ ಹತ್ತಿರದಲ್ಲಿ ಕನೆಕ್ಟಿವಿಟಿ ಆಗಬೇಕು ಅಂತ ಹೇಳಿ ಹ್ಮ್. ಆ ದೇವಸ್ಥಾನದವರೆಗೆ ಬಸ್ಸು ಹೋಗ್ಲಿಕ್ಕೆ DC ಹತ್ರ ಹೇಳಿ ಬಿಡಿಸಿದೀನಿ. ಓಕೆ. ಮತ್ತು ಕೆಳಗಡೆಯಿಂದ ಕುಂದಾಪುರದಿಂದ ಹೊಸಂಗಡಿಯಿಂದ ಅಲ್ಲಿ ಆ ಬಾರ್ಡರ್ ವರೆಗೆ ಬರ್ಲಿಕ್ಕೆ ಬಿಡಿಸಿದ್ದೇವೆ. ಒಂದು ಕ್ರಾಸ್ ಅನ್ನ ಇಳಿಬೇಕಾಗತ್ತೆ ಜನ, ಓಕೆ. ಅಲ್ಲಿ ಸ್ಟೆಪ್ಸ್ ಇದೆ. ಆದ್ರೂ ಕೂಡ ವಯಸ್ಸಾದವರಿಗೆ ಇವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಎಸ್, ಅದೇ ಸಮಸ್ಯೆ ಆಗಿದೆ ಸರ್ ಈಗ. ಇಳಿಯುವಂತ ದಾರಿ ಹೇಗ್ ಮಾಡ್ಬೇಕು ಅಂತ ಹೇಳಿ ಹ್ಮ್. ನಾನು ಈಗಾಗಲೇ ಅಧಿಕಾರಿಗಳ ಜೊತೆನಲ್ಲಿ ಮಾತಾಡಿದೀನಿ. ಓಕೆ. ಅದು ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಂತಾರೆ. ಈಗ ಮೊನ್ನೆ ಮಣ್ಣು ಕುಸಿತ ಆದಾಗ್ಲೂ ಅಲ್ಲಿ ಹುಡಿ ಮಣ್ಣು ಹಾಕಿ ಕಾಮಗಾರಿ ಮಾಡಿದ್ರು, ಅದೇ ಕಾರಣಕ್ಕಾಗಿತ್ತು ಅನ್ನೋ ವರದಿ ಬಂತು. ಅದಾದ್ಮೇಲೆ ಈಗ ಈ ಕಾಮಗಾರಿ ವಿಳಂಬ ಆಗ್ತಾ ಇರೋದು ಅದೇ ಕಾರಣಕ್ಕಂತ ತಾವು ಹೇಳ್ತಾ ಇದ್ದೀರಾ. ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಸರ್? ಯಾಕಂದ್ರೆ ಜನ ಅಲ್ಲಿ ಬಿದ್ದು ಎದ್ದು ಗಾಯ ಮಾಡ್ಕೊಂಡಿದ್ದಾರೆ. ಹೇಳಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ಅದನ್ನ ಕ್ಲೀನ್ ಮಾಡಿ ಇಟ್ಟು ಫೌಂಡೇಶನ್ ಮಾಡುವಾಗ 3 ತಿಂಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಮಾಡಕ್ ಬಿಡ್ಲಿಲ್ಲ ಕೆಲಸನ. ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಕಾಂಟ್ರಾಕ್ಟರ್ ಮೇಲೆ FIR ಹಾಕಿದ್ರು. ಅಲ್ಲಿ ಇಂಜಿನಿಯರಿಗೆ ಹೇಳಿದ್ರು ನಿನ್ನ ಹಿಡಿದು ಜೈಲಿಗೆ ಹಾಕ್ತೀನಿ ಅಂದ್ರು. ಸರ್, ಈಗ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದಿರಲ್ಲ, ಅದು ತುಂಬಾ ಕಿರಿದಾಗಿದೆ, ಮತ್ತೆ ಯಾವುದೇ ಸಪೋರ್ಟ್ ಇಲ್ಲ ಆ ಕಡೆ ಈ ಕಡೆಗೆ. ಅಟ್ಲೀಸ್ಟ್ ಹಿಡ್ಕೊಂಡು ಹತ್ತಾಕು ಏನೂ ಇಲ್ಲ ಅಲ್ಲಿ. ಅದನ್ನ ಹಿಡ್ಕೊಂಡು ಹತ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಹೇಳ್ತೀನಿ, ಇಂಜಿನಿಯರಿಗೆ ಹೇಳ್ತೀನಿ. ಮೊನ್ನೆನೂ ಕೂಡ ಹೇಳಿದ್ದೀನಿ. ಓಕೆ. ಈ ಸಮಸ್ಯೆ ಬಗ್ಗೆ ಅಲ್ಲಿನ ಜನ ಏನಾದ್ರು ಹೇಳ್ಕೊಂಡಿದ್ದಾರೆ ಸರ್? ತಮಗೆ ಕಂಪ್ಲೇಂಟ್ ಬಂದಿದೆ ಈ ಬಗ್ಗೆ ಈಗಾಗಲೇ? ಅಲ್ಲ, ಕಂಪ್ಲೇಂಟ್ ಏನೂ ಇಲ್ಲ. ನಾನೇ ಕಣ್ಣಲ್ಲಿ ನೋಡಿದ್ದೀನಲ್ಲ. ಅವತ್ತಿನಿಂದ 3-4ನೇ ಬಾರಿಗೆ ಹೋಗಿದ್ದೀನಿ. ಓಕೆ. ಕೆಲಸ ನಡೆಯುವಾಗ ತಿಂಗಳಿಗೆ ಒಂದ್ಸರಿ ಹೋಗ್ತಾ ಇದ್ದೆ ಅಲ್ಲಿ. ನನ್ನ ಆಸಕ್ತಿಯ ಕೆಲಸ ಸರ್ ಅದು ನಾವು ಮಾಡ್ಬೇಕಾಗಿತ್ತು. ಯಾವ ಸರ್ಕಾರದಲ್ಲೂ ಮಾಡ್ಲಿಲ್ಲ, ಯಾರು MLA ಆದಾಗ್ಲೂ ಮಾಡಿರ್ಲಿಲ್ಲ. ಓಕೆ. ಅದನ್ನು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಅದು ಮಾಡಿದ್ದು. ಓಕೆ. ಹಾಗಾಗಿ ಅದನ್ನ ಖಂಡಿತವಾಗೂ ಅದು ಜನಕ್ಕೆ ತೊಂದರೆ ಆಗದಿದ್ದ ಹಾಗೇನೆ ಏರ್ಪಾಡು ಮಾಡ್ಬೇಕು, ಮಾಡಕ್ ಹೇಳ್ತೀನಿ ನಾನು. ಈ ಮೊನ್ನೆ ಘಟನೆ ಆದ್ಮೇಲೆ ಅಲ್ಲಿ ಆ ಭಾಗದ ಜನ ಪಾಪ ಭಯಗೊಂಡು ಬಿಟ್ಟಾರೆ, ಯಾವಾಗ ಏನಾಗತ್ತಪ್ಪ ಅನ್ನೋ ರೀತಿಯಲ್ಲಿ. ಈಗ ಮತ್ತೆ ಗುಡ್ಡದ ಅಕ್ಕಪಕ್ಕನೆ ಓಡಾಡೋದ್ರಿಂದ ಈಗ ಹಿಡ್ಕೊಳ್ಳೋಕ್ಕೂ ಏನೂ ವ್ಯವಸ್ಥೆ ಇಲ್ಲ, ಬಿಸಿಲಲ್ಲಿ ಓಡಾಡಬೇಕು. ಹಾಗಾಗಿ ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಇಂಥ ಟೈಮ್ನಲ್ಲಿ ಜನರ ಪರವಾಗಿ ನಿಂತ್ಕೊಳ್ಬೇಕು, ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಾಗಿದೆ ಅದನ್ನ. ನೋಡಿ ಸರ್, ನಾವು ಜನರ ಜೊತೆಗೆ ಇದ್ದೇವೆ. ನಾನಂತೂ ಅದು ಆಸಕ್ತಿ ವಹಿಸ ಕೆಲಸ ಮಾಡಿಸ್ತಾ ಇದ್ದೀನಿ. ಆದ್ರೆ ಅಲ್ಲಿ ಕೆಳಗೆ ಇಳಿಯೋದು ಹತ್ತೋದು ಒಂದು ಕ್ರಾಸ್ ಅನ್ನ ಇಳಿಲೇಬೇಕು, ಅನಿವಾರ್ಯ. ಮತ್ತೆ ಹೆಚ್ಚು ಜನ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ಯಾರು ಅನಿವಾರ್ಯ ಅಲ್ಲಿ ಇಮ್ಮಿಡಿಯೇಟ್ ಆ ಹೊಸಂಗಡಿಗೆ ಹೋಗ್ಬೇಕು, ಅವರಲ್ಲಿ ಹೋಗ್ಬೇಕು. ಮತ್ತು ಆ ಹೊಸಂಗಡಿಯಿಂದ ಹುಲಿಕಲ್ ಆ ಭಾಗಕ್ಕೆ ಬರೋರು ಮಾತ್ರ ಬರಬೇಕು. ಇನ್ನೊಂದು ಬೇರೆ ಘಾಟಿಯಿಂದ ಬರ್ಲಿಕ್ಕೆ ಅವಕಾಶ ಇದೆ ಅವರಿಗೆ. ಈ ರಸ್ತೆ ಆಗೋ ತನಕನೂ ಅದು ಅನಿವಾರ್ಯವಾಗದಂತ ಒಂದು ಸಂದರ್ಭ. ಯಾರು ಏನು ಮಾಡ್ಲಿಕ್ಕೆ ಅನಿವಾರ್ಯತೆ ಸರ್, ನೀವು ಹೇಳ್ದಂಗೆ ಅನಿವಾರ್ಯತೆ ಇದೆ. ಬಟ್ ವ್ಯವಸ್ಥೆ ಆಗ್ಲಿ ಸರಿಯಾದದ್ದು ಅಂತದ್ದು ನಮ್ಮ ಕಳಕಳಿ ಕೂಡ. ಆದಷ್ಟು ಬೇಗ ಫಾಲೋ ಅಪ್ ಮಾಡಿ ಸರ್, ಈ ಕೆಲಸ ಮುಗಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದೆ.